ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಈಗ ತಾನೇ ಒಂದು ವಿಡಿಯೋ ತುಣುಕನ್ನು ನೋಡಿದ್ರಲ್ಲ. ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿ ಅಮಿತ್ ಶಾ ನಡೆದುಕೊಂಡು ಹೋಗ್ತಾ ಇದ್ರು ಸಹ, ಬೇರೆಲ್ಲರೂ ಕೈ ಮುಗಿತಾ ಇದ್ರು ಸಹ, ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೇವಲ ತೋರಿಕೆಗಾಗೂ ಕೂಡ ಕೈ ಮುಗಿಯುವಂತಹ ಪ್ರಯತ್ನ ಮಾಡಲಿಲ್ಲ, ಕೈ ಮುಗಿಯಲಿಲ್ಲ. ಈ ಸಭೆ BJP ಮುಖ್ಯಮಂತ್ರಿಗಳ ಸಭೆ ಆಗಿತ್ತು. BJP ಮುಖ್ಯಮಂತ್ರಿಗಳನ್ನು ಎಲ್ಲರನ್ನೂ ಒಟ್ಟಿಗೆ ಕರೆದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಕೆಲವು ಸೂಚನೆಗಳನ್ನು ಕೊಡೋದಕ್ಕೆ ಅಂತ ಕರೆದಿದ್ದಂತಹ ಸಭೆ. ಈ ಸಭೆಯಲ್ಲಿ ಅಲ್ಲಿದ್ದಂತಹ ಇತರೆ ಎಲ್ಲ ಮುಖ್ಯಮಂತ್ರಿಗಳು ಅಮಿತ್ ಶಾಗೆ ಮತ್ತು ನರೇಂದ್ರ ಮೋದಿ ಅವರು ಬಂದ ತಕ್ಷಣ ಭಕ್ತಿಯಿಂದ ಕೈ ಮುಗಿತಾರೆ. ಆದರೆ ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾತ್ರ ನೆಪ ಮಾತ್ರಕ್ಕೂ ಸಹ ಕೈ ಎತ್ತುವಂತಹ ಪ್ರಯತ್ನನೂ ಮಾಡಲಿಲ್ಲ, ಸೂಚನೆಯೂ ಕೊಡಲಿಲ್ಲ. ಸೊ ಇದು ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ನಿಮಗೆ ಕಾಣುತ್ತೆ. ಇದು ಆರಂಭದಲ್ಲೇ ಅದಕ್ಕೇನೆ ನಿಮಗೆ ಪ್ಲೇ ಮಾಡಿರುವಂತಹದ್ದು. ಸೊ ಹಾಗಾದರೆ ಅಮಿತ್ ಶಾ ಮತ್ತು ಮೋದಿ ಪ್ಲಸ್ ಯೋಗಿ ಆದಿತ್ಯನಾಥ್ ನಡೀತಾ ಇರುವಂತಹ ಶೀತಲ ಯುದ್ಧ, ಅಂಥ ಕಲಹ ಈಗ ಉತ್ತುಂಗಕ್ಕೆ ಹೋಗಿದೆ. ಒಳಜಗಳ BJP UP ಉತ್ತರ ಪ್ರದೇಶದ BJPಯ ಒಳಜಗಳ ತಾರಕಕ್ಕೆ ಹೋಗಿದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಪುಷ್ಟಿ ಕೊಡ್ತಾ ಹೋಗುತ್ತೆ. ಕಳೆದ ಒಂದು ತಿಂಗಳಿಂದಲೂ ಸಹ ದೊಡ್ಡ ಮಟ್ಟದಲ್ಲಿ ನಾವು ಸಹ ಸುದ್ದಿ ಮಾಡಿದ್ವಿ. ಗೋಧಿ ಮಾಧ್ಯಮಗಳನ್ನು ಬಿಡಿ, ಅವರು ಇಂತಹದ್ದನ್ನು ಸುದ್ದಿ ಮಾಡೋದಿಲ್ಲ. ಆದರೆ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಬ್ಬರು ಸಹ ಇದನ್ನು ಸುದ್ದಿ ಮಾಡ್ತಿದ್ರು. ಕನ್ನಡದಲ್ಲಿ ಕನ್ನಡ ಒನ್ ನ್ಯೂಸ್ ನಮ್ಮ ಚಾನಲ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾನೆ ಬರ್ತಿದೆ. ಏನಂದರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಪಟ್ಟು ಹಿಡಿದು ಕೂತಿದ್ದಾರೆ ಯೋಗಿ ಆದಿತ್ಯನಾಥ್ರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದು ಬಿಸಾಕಬೇಕು ಅಂತ. ಕೇವಲ ತೆಗೆಯೋದಲ್ಲ, ತೆಗೆದು ಬಿಸಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಕಾರಣ 2024 ಚುನಾವಣೆಗಳೇ ನಡೀತಲ್ಲ, ಲೋಕಸಭಾ ಚುನಾವಣೆಗಳು. ಅದರಲ್ಲಿ ಉತ್ತರ ಪ್ರದೇಶದಲ್ಲಿ ದೊಡ್ಡ ಸೋಲು ಎದುರಾಯಿತು. 80ರಲ್ಲಿ ಕೇವಲ 33 ಸೀಟ್ ಗೆಲ್ಲೋದಕ್ಕೆ ಮಾತ್ರ ಸಾಧ್ಯ ಆಯಿತು BJPಗೆ. 80ರಲ್ಲಿ 75 ಗೆಲ್ತೀವಿ ಅಂತ ರಾಜಾರೋಷವಾಗಿ ಹೇಳ್ಕೊಂಡು ಓಡಾಡ್ತಿದ್ರು. ಆದರೆ 29 ಸೀಟುಗಳನ್ನು ಕಳೆದ ಬಾರಿಗೆ ಹೋಲಿಸಿದರೆ ಕಳ್ಕೊಂಡ್ರು. 2019ಕ್ಕೆ ಹೋಲಿಸಿದರೆ 29 ಸೀಟುಗಳನ್ನು ಕಳ್ಕೊಂಡು 33ಕ್ಕೆ ಕುಸಿದರು. ಇಂಡಿಯಾ ಒಕ್ಕೂಟ 43 ಸ್ಥಾನಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಆ ಹಿನ್ನೆಲೆಯಲ್ಲಿ ಇದು ಮೋದಿಯ ಸೋಲ, ಯೋಗಿ ಆದಿತ್ಯನಾಥ್ ಅವರಿಂದ ಆದಂತಹ ಸೋಲ ಅನ್ನುವಂತಹ ಚರ್ಚೆಗಳು ಆರಂಭ ಆದಾಗ, ಮೋದಿ ಸೋಲು ಅನ್ನುವಂತಹ ಮಾತುಗಳು ಕೇಳಿ ಬಂದಾಗ, ಮೋದಿ ಸೋಲು ಅಂತ ಕೇಳಿ ಬಂದ ತಕ್ಷಣವೇ ಮೋದಿ ಸೀಟು ಅಲುಗಾಡುತ್ತೆ. ಯಾಕೆಂದರೆ ಆಲ್ರೆಡಿ ಮೆಜಾರಿಟಿ ಇಲ್ಲ ನರೇಂದ್ರ ಮೋದಿ ಅವರಿಗೆ. ಅವರು ಊರುಗೋಲುಗಳ ಆಧಾರದ ಮೇಲೆ, ಒಂದು ಕಡೆ ನಿತೀಶ್ ಕುಮಾರ್, ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಅವರ ಊರುಗೋಲುಗಳನ್ನು ಆಧಾರವಾಗಿಟ್ಕೊಂಡು ಪ್ರಧಾನಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂತಿರುವಂತಹದ್ದು. ಅದಕ್ಕೆ ಸರಿಯಾಗಿ ಇದೇ ಸಂದರ್ಭದಲ್ಲಿ ಈ ಚುನಾವಣೆಗಳಿಗೆ ಕಾರಣ ನೇರ ನರೇಂದ್ರ ಮೋದಿನೇ ಅನ್ನುವಂತಹದ್ದು BJPಲಿ ದೊಡ್ಡ ಧ್ವನಿ ಆಗಿಬಿಟ್ರೆ ಮೋದಿಯವರ ಸೀಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ಮೋದಿ ಅವರನ್ನು ಬಿಟ್ಟರೆ ಬೇರೆ ಯಾರೋ ಇದ್ದಾರೆ ಅನ್ನುವಂತಹ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಮೋದಿ ಅವರಿಗೆ ಪರ್ಯಾಯ ರೀಪ್ಲೇಸ್ಮೆಂಟ್ ಸಿದ್ಧ ಇದೆ ಅನ್ನುವಂತಹ ಸನ್ನಿವೇಶ ಸಿದ್ಧ ಆಗುತ್ತೆ. ಆ ಪರ್ಯಾಯ ಅಥವಾ ರೀಪ್ಲೇಸ್ಮೆಂಟ್ ಕ್ಯಾಂಡಿಡೇಟ್ ಯೋಗಿ ಆದಿತ್ಯನಾಥ್ ಅನ್ನುವಂತಹದ್ದು BJPಗರ ಕೂಗಾಗುತ್ತೆ. ಜೊತೆಗೆ BJP ಬೆಂಬಲಿಗ ಮತದಾರರ ಕೂಗು ಸಹ ಆಗುತ್ತೆ. ಅಂತಹ ಕೂಗು ಬರಬಾರ್ದು. ಮೋದಿಯವರನ್ನು ತೆಗಿತೀವಿ ಅನ್ನೋದೇ ಆದರೆ ಆ ಸ್ಥಾನಕ್ಕೆ ಯಾರಿದ್ದಾರೆ, ಅರ್ಹರು ಯಾರಿದ್ದಾರೆ, ಶಕ್ತಿವಂತರು ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆ ಬರಬೇಕು. ಯಾರೂ ಇಲ್ಲ, ಸೊ ಮೋದಿ ಅವರು ಇರಲಿ ಅನ್ನುವಂತಹ ಸನ್ನಿವೇಶ ಇರಬೇಕು. ಆದಿತ್ಯನಾಥ್ ಇದ್ದರೆ ಆ ಸನ್ನಿವೇಶಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಅಂತಹ ಪ್ರಶ್ನೆಗಳು ಬರೋದಕ್ಕಿಂತ ಮೊದಲೇನೆ, ಅಂಥ ಸನ್ನಿವೇಶ ಬರೋದಕ್ಕಿಂತ ಮೊದಲೇನೆ ಆದಿತ್ಯನಾಥರನ್ನು ತೊಲಗಿಸ್ಬಿಟ್ರೆ ಪರ್ಯಾಯ ಇಲ್ಲ. ನರೇಂದ್ರ ಮೋದಿ ಅವರು ಬಿಟ್ಟರೆ ಬೇರೆ ಗತಿ ಇಲ್ಲ BJPಗೆ, ಅವರೇ ಇರಬೇಕು ಅನ್ನುವಂತಹ ಸನ್ನಿವೇಶ ಎದುರಾಗುತ್ತೆ. ಯಾಕೆ ಅಷ್ಟು ಪಟ್ಟು ಹಿಡಿದು ಕೂತಿದ್ದಾರೆ ನರೇಂದ್ರ ಮೋದಿ ಅವರನ್ನು ಕಾಪಾಡಬೇಕು ಅಂತ ಅಮಿತ್ ಶಾ ಅಂದರೆ, ನರೇಂದ್ರ ಮೋದಿ ಅವರು ಏನಾದರೂ ಸೀಟ್ನಿಂದ ಕೆಳಗೆ ಇಳಿದರೆ ಇವರು ಕಳೆದ 10 ವರ್ಷಗಳಿಂದ ಆಟ ಆಡಿದ್ರಲ್ಲ, ಅದೇ ಆಟವನ್ನು ವಿಪಕ್ಷಗಳು ಅಧಿಕಾರಕ್ಕೆ ಬಂದು ಆಡ್ತವೆ. ಅದೇ ತನಿಖಾ ಸಂಸ್ಥೆಗಳನ್ನು ಬಳಸ್ಕೋಬಹುದು. ಕೆಳಗೆ ಇಳಿದ ಕೆಲವೇ ದಿನಗಳಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರೂ ಸಹ ಜೈಲಲ್ಲಿ ಇರಬಹುದು.
ಅಷ್ಟು ಪ್ರಕರಣಗಳು ಸಿಕ್ಬಿಡ್ತವೆ ಅವ್ರಿಗೆ. ಕೋಲ್ ಹಗರಣ ಆಗಿರಬಹುದು, ಅದಾನಿ ಅಂಬಾನಿಗೆ ಎಲ್ಲ ಕಂಪನಿಗಳನ್ನು ಧಾರೆ ಎರೆದಿರುವಂತಹ ಪ್ರಕರಣಗಳಾಗಿರಬಹುದು, ರಫೇಲ್ ಹಗರಣ ಆಗಿರಬಹುದು, ಪ್ರಧಾನಮಂತ್ರಿಗಳ ಒಂದು ನಿಧಿಯನ್ನು ಮಾಡಿದ್ರಲ್ಲ ಆ ನಿಧಿಯ ವಿಚಾರವಾಗಿ ಆಗಿರಬಹುದು, ಅಗ್ನಿವೀರ್ ಯೋಜನೆ ವಿಚಾರವಾಗಿ ಆಗಿರಬಹುದು, ಸಾಕಷ್ಟು ವಿಚಾರಗಳಲ್ಲಿ ಅವರನ್ನು ಕ್ಷಣ ಮಾತ್ರದಲ್ಲಿ ಎತ್ಕೊಂಡೋಗಿ ಜೈಲಿಗೆ ಹಾಕ್ಬೋದು. ಸೊ ಅಂಥ ಸನ್ನಿವೇಶ ಬರಬಾರ್ದು ಅಂದರೆ ಮೋದಿ ಮಸ್ಟ್ ಕಂಟಿನ್ಯೂ ಇನ್ ದ ಪ್ರೈಮ್ ಮಿನಿಸ್ಟರ್ ಸೀಟ್. ಅದು ಅಮಿತ್ ಶಾಗೆ ಅನಿವಾರ್ಯ, ಮೋದಿ ಅವ್ರಿಗೂ ಅನಿವಾರ್ಯ. ಆದರೆ ಇಲ್ಲಿ ಒಂದು ಆಯ್ಕೆ ಇದೆ, ಒಂದು ಆಪ್ಷನ್ ಇದೆ, ಅದು ಆದಿತ್ಯನಾಥ್. ಸೊ ಆದಿತ್ಯನಾಥರನ್ನು ಹೇಗಾದರೂ ಮಾಡಿ ದೂರ ಇಟ್ಬಿಡ್ಬೇಕು. ಆದರೆ ಏನು ಮಾಡೋದು, ಆದಿತ್ಯನಾಥರಿಗೆ RSSನ ಬೆಂಬಲ ಇದೆ, ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಬಂಡ ಧೈರ್ಯ ಇದೆ. ಇಷ್ಟಕ್ಕೂ ನನ್ನನ್ನು ಮುಟ್ಟಿದರೆ ಉತ್ತರ ಪ್ರದೇಶದಲ್ಲಿ BJP ಇಬ್ಬಾಗ ಮಾಡುವಂತಹ ಶಕ್ತಿ ನನಗಿದೆ ಅನ್ನುವಂಥ ನಂಬಿಕೆ ಆದಿತ್ಯನಾಥರಿಗಿದೆ. ಅದನ್ನೇ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ, ಈ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ತೋರಿಸಿದ್ನಲ್ಲ ವಿಡಿಯೋ, ಆ ವಿಡಿಯೋದಲ್ಲಿ ನಮಗೆ ಎತ್ತಿ ತೋರಿಸ್ತಾ ಇರುವಂಥದ್ದು ಆದಿತ್ಯನಾಥ್, ನಾನು ಯಾರಿಗೂ ಕೇರ್ ಮಾಡಲ್ಲ, ಐ ಡೋಂಟ್ ಕೇರ್, ಅಷ್ಟೇ, ಪೀರಿಯಡ್. ನಿಮಗೆ ಕೈ ಸಹ ಮುಗಿಯಲ್ಲ ನಾನು. ನೀವು ಗೃಹ ಮಂತ್ರಿ ಆದರೂ ಆಗಿರಲಿ, ಪ್ರಧಾನಿಗಳೇ ಆಗಿರಲಿ, ನಾನು ನಿಮಗೆ ಕೈ ಮುಗಿಯಲ್ಲ. ಅದೇ ಗೃಹ ಮಂತ್ರಿ ಅಮಿತ್ ಶಾ ಹಿಂದೆ ಬರ್ತಿದ್ದಂತಹ ರಾಜನಾಥ್ ಸಿಂಗ್ರಿಗೆ ಕೈ ಮುಗೀತಾರೆ ಆದಿತ್ಯನಾಥ್. ಆ ವಿಡಿಯೋದಲ್ಲಿ ನೀವು ಸ್ಪಷ್ಟವಾಗಿ ಹಿಂದಕ್ಕೆ ಹೋಗಿ ಬೇಕಾದರೆ ನೋಡಿ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ಗೆ ಕೈ ಮುಗೀತಾರೆ, ಅಮಿತ್ ಶಾಗೆ ಕೈ ಮುಗಿಯಲ್ಲ. ಆ ನಂತರ ಮೋದಿಯವರ ಪ್ರವೇಶ ಆಗುತ್ತೆ, ಮೋದಿ ಅವರಿಗೆ ಎಲ್ಲ ಮುಖ್ಯಮಂತ್ರಿಗಳು ಕೈ ಮುಗೀತಾರೆ, ಆದಿತ್ಯನಾಥ್ ಕೈ ಮುಗಿಯಲ್ಲ. ಸೊ ಸವಾಲು ಹಾಕಿದ್ದಾರೆ ಆದಿತ್ಯನಾಥ್, ನಾನು ಬಗ್ಗೋದಿಲ್ಲ, ಧೈರ್ಯ ಇದ್ರೆ ನನ್ನನ್ನು ಮುಟ್ಟಿ ನೋಡಿ ಅಂತ. ಇಷ್ಟಕ್ಕೂ ದೆಹಲಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಆದಿತ್ಯನಾಥ್ JP ನಡ್ಡಾನ್ ಮೀಟ್ ಮಾಡಲಿಲ್ಲ, ಅಮಿತ್ ಶಾನ ಮೀಟ್ ಮಾಡಲಿಲ್ಲ, ಮೋದಿ ಅವರನ್ನು ಮೀಟ್ ಮಾಡಲಿಲ್ಲ. ಆದರೆ ಮೀಟ್ ಮಾಡಿದ್ದು BL ಸಂತೋಷ್ನ ಮಾತ್ರ. BJPಯ ರಾಷ್ಟ್ರೀಯ ಕಾರ್ಯದರ್ಶಿ BL ಸಂತೋಷ್, RSS ಮತ್ತು BJP ಕೊಂಡಿ RSSನ ಪ್ರಮುಖ BL ಸಂತೋಷ್ನ ಮಾತ್ರ ಮೀಟ್ ಮಾಡಿದ್ದು. ಅಭಯ ಸಿಕ್ಕಿದೆಯಂತೆ RSS ಕಡೆಯಿಂದ, ನಿಮ್ಮನ್ನು ಮುಟ್ಟೋದಕ್ಕೆ ನಾವು ಬಿಡೋದಿಲ್ಲ, ಆದಿತ್ಯನಾಥರನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ಅಂತ RSS ಆದಿತ್ಯನಾಥರಿಗೆ ಹೇಳಿದೆ. ಅದೇ ಧೈರ್ಯದ ಮೇಲೆ ಇವತ್ತು ನಮಸ್ಕಾರ ಮಾಡೋದಕ್ಕೂ ಸಹ, ಸೌಜನ್ಯಕ್ಕೆ, ಫಾರ್ಮ್ಯಾಲಿಟಿಗೆ ನಮಸ್ಕಾರ ಮಾಡೋದಕ್ಕೆ ಮುಂದಕ್ಕಾಗಲಿಲ್ಲ. ಮೋದಿಯವರಂತೂ ಆದಿತ್ಯನಾಥ್ ಮುಖನೂ ನೋಡಲಿಲ್ಲ. ಅಮಿತ್ ಶಾ ನಿರೀಕ್ಷೆ ಮಾಡ್ತಾನೆ ನೋಡ್ತಿದ್ರು, ಕೈ ಮುಗಿಬೋದು ಅಂತ. ನೋ, ಕೈ ಮುಗಿಯೋದು ಬಿಡಿ, ಒಂದು ಸ್ಮೈಲ್ ಕೂಡ ಕೊಡಲಿಲ್ಲ. ಇನ್ನು ಉತ್ತರ ಪ್ರದೇಶದಲ್ಲಿ ಎಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ, ಆದಿತ್ಯನಾಥ್ ಸಂಪೂರ್ಣವಾಗಿ ಎಲ್ಲ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ, ಅಧಿಕಾರಿಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾವುದಕ್ಕೂ ಶಾಸಕರನ್ನು ಕೇಳುವಂತಹ ಅವಶ್ಯಕತೆ ಇಲ್ಲ, ಯಾವ ಸಚಿವರನ್ನು ಕೇಳುವಂತಹ ಅವಶ್ಯಕತೆ ಇಲ್ಲ. ನೇರ ನನ್ನ ಜೊತೆ ಮಾತಾಡಿ, ಅಲ್ಲಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ನಾವಿಲ್ಲಿ DC ಅಂತ ಕರಿತೀವಲ್ಲ, ಅಲ್ಲಿ DM ಇರ್ತಾರೆ, ಅವರಿಗೆ ಹೇಳಿರುವಂತಹದ್ದು ನೇರವಾಗಿ ನನ್ನ ಹತ್ರ ಮಾತಾಡಿ. ಯಾವ ಶಾಸಕರಿಗೂ ಮಾತನಾಡೋ ಅವಶ್ಯಕತೆ ಇಲ್ಲ, ಸಚಿವರೊಂದಿಗೂ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ, ನಾನು ಹೇಳ್ತೀನಿ, ಅದನ್ನು ನೀವು ಮಾಡಿ ಅಂತ. ಇನ್ನೊಂದು ಕಡೆ ಇವರು ಆಡ್ತಿದ್ದಂತಹ ಕೊಳಕು ರಾಜಕೀಯ, ಬುಲ್ಡೋಸರ್ ಕಾರ್ಯಾಚರಣೆಗಳಂತಹ ಧರ್ಮದ್ವೇಷಿ ರಾಜಕಾರಣಗಳು ಬ್ಯಾಕ್ ಫೈರ್ ಆಗಿರುವಂತಹ ಭಯ ಶಾಸಕರನ್ನ ಕಾಡ್ತಾ ಇದೆ. ಅಲ್ಲಿನ ಒಬ್ಬ ಶಾಸಕರು ಸುರೇಂದ್ರ ಮೈಥಿನಿ ಅನ್ನುವಂಥವರು ಅಲ್ಲಿನ ಕಾರ್ಪೊರೇಷನ್ಗೆ ಫೋನ್ ಮಾಡಿ ಕ್ಯಾಮರಾ ಮುಂದೆ ಆವಾಜ್ ಹಾಕ್ತಿದ್ದಾರೆ ಇಂಜಿನಿಯರ್ಗಳಿಗೆ. ಅಪ್ಪಿ ತಪ್ಪಿ ನನ್ನ ಕ್ಷೇತ್ರಕ್ಕೆಲ್ಲಾದರೂ ಬುಲ್ಡೋಸರ್ ತೆಗೆದುಕೊಂಡು ಬಂದ್ಬಿಟ್ರ ಹುಷಾರ್, ಬುಲ್ಡೋಸರ್ನ ಮೋರಿಗೆ ತಳ್ಳಿಬಿಡ್ತೀನಿ ಅಂತ ನೇರವಾಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹೇಳ್ತಿದ್ದಾರೆ. ರೆಕಾರ್ಡ್ ಮಾಡಿಸಿ ಅದನ್ನೆಲ್ಲ ಕಡೆ ಹಂಚ್ತಾ ಇದ್ದಾರೆ, ಎಲ್ಲ ಕಡೆ ಫಾರ್ವರ್ಡ್ ಆಗ್ತಿದೆ, ವೈರಲ್ ಆಗ್ತಿದೆ ಆ ವಿಡಿಯೋ. ಈ ಕಡೆ ಸುಪ್ರೀಂ ಕೋರ್ಟ್ ಚಾಟಿ ಸರಿಯಾಗಿ ಬೀಸ್ತು. ಯಾವ ಆಧಾರದ ಮೇಲೆ ಅಂಗಡಿಗಳ ಮೇಲೆ, ತರಕಾರಿ ಗಾಡಿಗಳ ಮೇಲೆ, ಹಣ್ಣು ಅಂಗಡಿಗಳ ಮೇಲೆ, ಹಣ್ಣು ಗಾಡಿಗಳ ಮೇಲೆ ನೀವು ಆ ಓನರ್ ಹೆಸರು ಬರೀರಿ ಅಂತ ಹೇಳಿದಿರಿ, ಬೇಡ, ಅದು ತಪ್ಪು ಅಂತ ಅದನ್ನು ರದ್ದು ಮಾಡಿದೆ. ಆ ಆದೇಶವನ್ನು, ಆದಿತ್ಯನಾಥ್ ಕೊಟ್ಟಂತಹ ಆದೇಶವನ್ನು ರದ್ದು ಮಾಡಿದೆ. ಒಂದು ಕಡೆ ಈ ರೀತಿಯಾಗಿ ಕೋರ್ಟು, ಒಂದು ಕಡೆ ಜನ ತಿರುಗು ಬಿದ್ದಿದ್ದಾರೆ. ಅಯೋಧ್ಯೆ ಇರುವಂತಹ ಫೈಜಾಬಾದ್ನಲ್ಲೇ BJP ಸೋಲು ಕಂಡಿದೆ.
ನರೇಂದ್ರ ಮೋದಿ ಸ್ಪರ್ಧೆ ಮಾಡಿದಂತಹ ವಾರಣಾಸಿಯಲ್ಲಿ ಕೇವಲ 1.5 ಲಕ್ಷ ಮತಗಳ ಅಂತರದಲ್ಲಿ ನರೇಂದ್ರ ಮೋದಿ ಗೆದ್ದರು. ನಾವು 10 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತೀವಿ ಅಂತ ಸವಾಲು ಹಾಕಿದ್ರು ಬಿಜೆಪಿಯವರು. ನರೇಂದ್ರ ಮೋದಿ ಕೂಡ ಹೇಳಿದರು ರೆಕಾರ್ಡ್ ಮಾರ್ಜಿನಲ್ಲಿ ಗೆದ್ದು ಬಿಡ್ತೀನಿ ಅಂತ. ಉಸಿರು ಬಿಗಿ ಹಿಡಿದು ಕೊನೆ ಕ್ಷಣದಲ್ಲಿ 1.5 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲೋದಕ್ಕೆ ಮಾತ್ರ ಸಾಧ್ಯ ಆಯಿತು. ಅದರ ನಡುವೆ ಅಧಿಕಾರಕ್ಕಾಗಿ ಕಿತ್ತಾಟ. ಇನ್ನು ಆದಿತ್ಯನಾಥ್ಗೆ 2 ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗಳನ್ನು ಕೊಟ್ಟಿದ್ದಾರೆ, DCMಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ಸೀದಾ ಪಿನ್ ಟು ಪಿನ್ ಅಮಿತ್ ಶಾಗೆ ರಿಪೋರ್ಟ್ ಮಾಡುವಂಥವ್ರು ಕೇಶವ್ ಪ್ರಸಾದ್ ಮೌರ್ಯ. ಅಮಿತ್ ಶಾಗೆ ದಿನ ಬೆಳಗಾದ್ರೆ ಫೋನ್ ಮಾಡಿ ಆದಿತ್ಯನಾಥ್ ಹಿಂಗೆ ಮಾಡಿದ್ರು, ಆದಿತ್ಯನಾಥ್ ಇಲ್ಲೋದ್ರು, ಆದಿತ್ಯನಾಥ್ ಇಲ್ಲಿ ಕೂತ್ಕೊಂಡ್ರು, ಆದಿತ್ಯನಾಥ್ ಇದು ತಿಂದರು ಅನ್ನೋ ಮಟ್ಟಕ್ಕೆ ಇನ್ಫಾರ್ಮೇಷನ್ ಪಾಸ್ ಮಾಡುವಂತಹ ವ್ಯಕ್ತಿ. ಆ ವ್ಯಕ್ತಿಯನ್ನು ಈಗ ಉತ್ತರ ಪ್ರದೇಶದ ಗೃಹ ಮಂತ್ರಿ ಮಾಡಬೇಕು ಅನ್ನುವಂಥದ್ದು BJPಯ ಮೊದಲನೇ ಹೆಜ್ಜೆ, BJP ಹೈಕಮಾಂಡ್ನ ಮೊದಲನೇ ಹೆಜ್ಜೆ, ಅಮಿತ್ ಶಾ ನರೇಂದ್ರ ಮೋದಿ ಅವರ ಮೊದಲನೇ ಹೆಜ್ಜೆ ಆದಿತ್ಯನಾಥ್ ಅವರಿಗೆ ಪೆಟ್ಟು ಕೊಡೋದಕ್ಕೆ. ಯಾಕೆಂದರೆ ಗೃಹ ಮಂತ್ರಾಲಯ ಸದ್ಯಕ್ಕೆ ಆದಿತ್ಯನಾಥ್ ಕೈಯಲ್ಲಿದೆ. ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮಲ್ಲಿ ಗೃಹ ಮಂತ್ರಾಲಯವನ್ನು ಇಟ್ಕೊಂಡಿದ್ದಾರೆ. ಆದಿತ್ಯನಾಥೇ ಉತ್ತರ ಪ್ರದೇಶಕ್ಕೆ ಗೃಹ ಮಂತ್ರಿ ಕೂಡ. ಅದನ್ನು ಕಸಿದು ಅಮಿತ್ ಶಾಗೆ ದಿನ ಬೆಳಗಾದರೆ ರಿಪೋರ್ಟ್ ಮಾಡುವಂತಹ ಕೇಶವ್ ಪ್ರಸಾದ್ ಮೌರ್ಯಗೆ ಕೊಡಬೇಕು ಅನ್ನುವಂಥದ್ದು ಈಗ ಅಮಿತ್ ಶಾ ಮತ್ತು ಮೋದಿಯವರ ಹೊಸ ತಂತ್ರಗಾರಿಕೆ. ಅದಕ್ಕೆ ಸೆಡ್ಡು ಹೊಡೆದು ನಿಂತಿದ್ದಾರೆ ಆದಿತ್ಯನಾಥ್. ನಿಮಗೆ ಕೈ ಮುಗಿಯೋದು ಕೂಡ ನಾನು ಮಾಡೋದಿಲ್ಲ, ಅದೇನು ಮಾಡ್ತೀರೋ ಮಾಡ್ರಿ ಅಂತ. ಸೊ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಯಾವ ತಿರುವನ್ನು ಬೇಕಾದ್ರೂ ತೆಗೆದುಕೊಳ್ಳಬಹುದು. ಉತ್ತರ ಪ್ರದೇಶದಲ್ಲಿ BJP ಇಬ್ಬಾಗ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಒಂದು ಕಡೆ BJPಯ ನರೇಂದ್ರ ಮೋದಿ ಅವರ ವರ್ಚಸ್ಸು ಉತ್ತರ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಕುಸಿದೋಗಿದೆ. CSDS ಅನ್ನುವಂತಹ ಸಂಸ್ಥೆ, ಪ್ರತಿಷ್ಠಿತ ಸಂಸ್ಥೆ ಸರ್ವೆ ಮಾಡಿದೆ ಉತ್ತರ ಪ್ರದೇಶದಲ್ಲಿ. ಅಲ್ಲಿ ಸರ್ವೆನಲ್ಲಿ ಕೇಳುತ್ತೆ ಜನರನ್ನ, ಯಾರನ್ನ ನೀವು ಪ್ರಧಾನಮಂತ್ರಿ ಕುರ್ಚಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಿ ಅಂತ. ಇದು ಚುನಾವಣೆಗಳು ಮುಗಿದ ನಂತರ ನಡೆಸಿರುವಂತಹ ಸರ್ವೆಗೆ. ಆ ಸರ್ವೆಯಲ್ಲಿ 36% ಜನ ರಾಹುಲ್ ಗಾಂಧಿ ಹೆಸರು ಹೇಳಿದ್ದಾರೆ. ಮೋದಿ ಅವರಿಗೆ ಬಂದಿರುವಂತಹ ಪರ್ಸೆಂಟೇಜ್ ಕೇವಲ 32%. ಅಂದರೆ ಮೋದಿ ಅವರಿಗಿಂತ 4% ಹೆಚ್ಚಿಗೆ ಜನ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಿ ಹುದ್ದೆಯಲ್ಲಿ ನೋಡಬೇಕು ಅಂತ ಹೇಳಿದ್ದಾರೆ. ಇದು CSDS ಪ್ರತಿಷ್ಠಿತ ಸಂಸ್ಥೆ. ಇದರ ಆಧಾರದ ಮೇಲೆ ಸರ್ವೆಗಳು ಬಂದಾಗ BJP ಪರವಾಗೇ ಇರ್ತಿದ್ವು ಯಾವಾಗಲೂ ಸಹ. ಮತ್ತು BJP ಯಾವಾಗಲೂ ಸಹ ಈ ಸರ್ವೆಗಳನ್ನು ಮುಂದಿಟ್ಟು ವಾದ ಮಾಡ್ತಿತ್ತು. ನೋಡಿದ್ರೆ ನಮ್ಮ ಮೋದಿ ಅವರ ಪಾಪ್ಯುಲಾರಿಟಿ ಎಷ್ಟಿದೆ, ನಮ್ಮ ಜನ ಹೇಗೆ ನಮ್ಮ ಬೆನ್ನು ಹಿಂದಿದ್ದಾರೆ ಅಂತ. ಅಲ್ಲಿಯೂ ಕೂಡ ಕುಸಿತಿದೆ ಮೋದಿಯವರ ವರ್ಚಸ್ಸು, ಮೋದಿಯವರ ಚರಿಸ್ಮಾ ಅಂತ ಕರೆಸ್ಕೊಳ್ತಾರಲ್ಲ ಅವ್ರಿಗವರೇ ಅದು. ಸೊ ಒಟ್ಟಿನಲ್ಲಿ ಉತ್ತರ ಪ್ರದೇಶದಲ್ಲಿ ಇವತ್ತು ಒಳಜಗಳ ತಾರ್ಕಕ್ಕೋಗಿದೆ. ಸೌಜನ್ಯಕ್ಕೆ ಕೈ ಮುಗಿಯುವಂತಹ ಸಂಪ್ರದಾಯಕ್ಕೂ ಕೂಡ ಆದಿತ್ಯನಾಥ್ ಕ್ಯಾರೆ ಅಂತ ಇಲ್ಲ. ನರೇಂದ್ರ ಮೋದಿ ಅಮಿತ್ ಶಾ ನಡ್ಕೊಂಡು ಹೋಗ್ತಿದ್ರೆ ಸೈಲೆಂಟಾಗಿ ನೋಡ್ತಿದ್ದಾರೆ, ಏನು ಮಾಡ್ತೀರೋ ಮಾಡಿ ಅಂತ. ಇದು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.